ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 1.25 ಕೋಟಿ ರೂಪಾಯಿ ಅನುದಾನದಲ್ಲಿ ಖರೀದಿಸಲಾದ 7 ಬೊಲೆರೋ ಹಾಗೂ 2 ಸ್ಕಾರ್ಪಿಯೋ ವಾಹನಗಳನ್ನು ಅಪರಾಧ ತಡೆಗೆ ಕಠಿಣ ಕ್ರಮ ಜರುಗಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ. ಸರ್ಕಾರದ 2 ವರ್ಷಗಳ ಸಾಧನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿಗೆ ಹಣವಿಲ್ಲ ಎಂದು ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಆರೋಪಿಸಿದ್ದರು. ಶ್ರೀಮತಿ ಲಕ್ಷ್ಮೀಗಂಡ, ಅಂಬಾಜಿ ಅಷ್ಟೂರ್ ಮತ್ತು ಇತರ 5 ಜನ ಮಹಿಳಾ ಸ್ವಚ್ಛತಾ ಕಾರ್ಮಿಕರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ವಿವಿಧ ದಲಿತ ಸಂಘಟನೆಗಳ ವತಿಯಿಂದ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ದೇವಿ ಕಾಲೋನಿಯಲ್ಲಿ ಸಾಧು ಸಂಗಮ ಮೇಳ ಸಂಪನ್ನ. ಶ್ರೀ ಶಬರಿಮಾತಾ ಆಸ್ಥಾನ ಉದ್ಘಾಟನೆ ನೆರವೇರಿಸಿದ ಸಾಧು ಸಂತರು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಿ ಅಮೃತರಾವ್ ಚಿಮ್ಕೋಡೆ. ಸುದ್ದಿಯ ವಿವರಗಳು. ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಮೂಲಕ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂದಾಗಬೇಕು. ಅಪರಾಧ ತಡೆಗೆ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಲಾಗುವುದು ಎಂದು ಅರಣ್ಯ ಪರಿಸರ ಹಾಗೂ ಜೈವಿಕ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಇಂದು ಎಸ್ಪಿ ಕಚೇರಿ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 1.25 ಕೋಟಿ ರೂಪಾಯಿ ಅನುದಾನದಲ್ಲಿ ಖರೀದಿಸಲಾದ 7 ಬೊಲೆರೋ ಹಾಗೂ 2 ಸ್ಕಾರ್ಪಿಯೋ ವಾಹನಗಳನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿ ಮಾತನಾಡಿದ್ದರು. ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಮಾತ್ರ ಜನರು ನೆಮ್ಮದಿಯ ನಿದ್ದೆ ಮಾಡಲು ಸಾಧ್ಯ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇತ್ತೀಚೆಗೆ KKRDB ಅನುದಾನದಲ್ಲಿ AI ಕ್ಯಾಮೆರಾ ಒಳಗೊಂಡ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಲಾಗಿದೆ. ಮುಂದೆಯೂ ಕಾನೂನು ಸುವ್ಯವಸ್ಥೆಗೆ ಎಲ್ಲ ರೀತಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಾಡಿ ಹೋಗ್ಲಿ ಸರ್ ಜರ ಸೈಡ್ ಲಾಂಗ್ ಸೈಡ್ ಹಾಕೋರಪ್ಪ ಬರ್ರಿ ಎಲ್ಲ ಸರ್ ನೋಡಿ ಸರ್ ಸ್ವಲ್ಪ ಲೋಗೋ ಈ ಕ್ಯಾಮೆರಾ ಓ ಸಮದ yes ಬೈಕ್ ಈ ರೀತಿ ಸುಮಾರು 1.25 ಲಕ್ಷದ ವೆಹಿಕಲ್ಸ್ ನಮಗೆ ಮಂಜೂರಾತಿ ಮಾಡಿಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾವು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 7 ಹೊಸ ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಇದು ಗಡಿ ಭಾಗದಲ್ಲಿರುವಂತಹ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲ ರಾಜ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಏನು ಮೂಲಭೂತ ಸೌಕರ್ಯ ಬೇಕಾಗಿದೆ, ಅವರಿಗೆ ವಾಹನಗಳಿರ್ಬೋದು, ಅವರಿಗೆ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ಗೆ CCTV ಕ್ಯಾಮ್ರಾಗಳನ್ನು ಕೊಟ್ಟಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರಿಗೆ ಹೇಳಿದ್ದೇನೆ, ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ, ಇಲ್ಲಿ ಯಾವುದೇ ರೀತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಶೆ ಮಾಡ್ಬೋದು, APL ಗುಟ್ಕಾ ಪಟ್ಕಾ ಏನೇನಿದೆ
ಅವೆಲ್ಲವನ್ನೂ ಇವತ್ತು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಜನ ನೆಮ್ಮದಿಯಿಂದ ಶಾಂತಿಯಿಂದಿರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ನಮ್ಮ ಬೀದರ್ ಜಿಲ್ಲೆ ನಾಗರಿಕರಿಗೆ ಒಂದು ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಇದಕ್ಕೆ 1,21,00,000 ಅನುದಾನ ಒದಗಿಸಿದ್ದೇವೆ. ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ಸೌಕರ್ಯ ಒದಗಿಸಿಕೊಟ್ರೆ ಅಪರಾಧಗಳಿಗೆ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಹಿಡಿಲಿಕ್ಕೆ ಬಹಳ ಸಲೀಸಾಗಿ ಹಿಡಿಬಹುದು. ಮತ್ತು ಹಿಂದೆನೂ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೂ ಪತ್ತೆ ಹಚ್ಚುವಂಥದ್ದು ಮತ್ತು ಅವರಿಗೆ ಬಂಧಿಸುವಂಥ ಒಂದು ಕೆಲಸ ಪ್ರಕ್ರಿಯೆಯಲ್ಲಿದೆ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ 2 ವರ್ಷಗಳ ಸಾಧನೆ ತೀವ್ರ ನಿರಾಶಾದಾಯಕವಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕೇಂದ್ರ ಮಾಜಿ ಸಚಿವರಾದ ಭಗವಂತ್ ಖೂಬಾ, ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿಗೆ ಹಣವಿಲ್ಲ, ನಿಯಮಿತವಾಗಿ ಸಂಬಳವಾಗುತ್ತಿಲ್ಲವೆಂದು ನೌಕರರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಎಲ್ಲರ ಹಿತಕ್ಕಾಗಿ ಕೆಲಸ ಮಾಡಬೇಕಾದ ಸರ್ಕಾರ ಕೇವಲ ಒಂದು ಸಮುದಾಯದ ಓಲೈಕೆಗಾಗಿ ನಿರಂತರ ಪ್ರಯಾಸ ಪಡೆಯುತ್ತಿದೆ. ರಾಜ್ಯದಲ್ಲಿ ಅರಾಜಕತೆ ವಿಪರೀತವಾಗಿ ಹೆಚ್ಚುತ್ತಿದೆ. ಪರಿಶಿಷ್ಟರ ಹಣ ದುರ್ಬಳಕೆ, ವಾಲ್ಮೀಕಿ ಹಗರಣ ಸೇರಿದಂತೆ ನಾನಾ ಅವಾಂತರಗಳನ್ನು ಮಾಡಿದ ಸರ್ಕಾರದ ಸಾಧನೆ 2 ವರ್ಷಗಳಲ್ಲಿ ಹೇಳಿಕೊಳ್ಳುವಂತಹದ್ದು ಏನೂ ಇಲ್ಲವೆಂದು ಮಾತನಾಡುತ್ತಾ ಆರೋಪಿಸಿದ್ದಾರೆ. ಈ ತಿಂಗಳ 31ರಂದು ಭಾರತದಾದ್ಯಂತ ಹಿಂದೂ ದೇವಾಲಯಗಳನ್ನು ನಿರ್ಮಿಸಿ ಅವನ್ನು ಸಂರಕ್ಷಿಸಿದ ಜಗನ್ಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ 300ನೇ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು, ಈ ತಿಂಗಳ 24ರಂದು ಬಸವ ಕಲ್ಯಾಣದಲ್ಲಿ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಜಿಲ್ಲೆಯ ಬಸವ ಕಲ್ಯಾಣದ ನಗರದ ಸಸ್ತಾಪುರ್ ಬಂಗ್ಲಾ ಬಳಿ ಇರುವ ಶಿವಸೃಷ್ಟಿ ಪ್ರದೇಶದಲ್ಲಿ ಅಂದು ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಜರುಗಲಿದೆ. ಕುಷ್ಟಗಿ ಶಾಸಕರು ಹಾಗೂ ವಿಧಾನಸಭೆಯ ಸುಚೇತಕರಾದ ದೊಡ್ಡಣ್ಣಗೌಡ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಅದಕ್ಕೂ ಮುನ್ನ ಅಲ್ಲಿಯ ಕೋಟೆ ಆವರಣದಿಂದ ಶಿವಾಜಿ ಪಾರ್ಕ್ವರೆಗೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ತಿರಂಗ ಯಾತ್ರೆ ಜರುಗಲಿದೆ. ಈ ತಿಂಗಳ 21ರಂದು ಭಾಲ್ಕಿ ಹಾಗೂ 26ರಂದು ಔರಾದ್ನಲ್ಲಿ ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ತಿಂಗಳ 28ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬೀದರ್ಗೆ ಆಗಮಿಸುವ ನಿರೀಕ್ಷೆ ಇದ್ದು, ಬೀದರ್ನಲ್ಲಿಯೇ 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಮಾಹಿತಿ ನೀಡುವರು. ಈ ತಿಂಗಳ 31ರಂದು ಪಕ್ಷದ ಜಿಲ್ಲಾ ಕಚೇರಿಯಲ್ಲಿಯೂ ಸಹ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ ಕಾರ್ಯಕ್ರಮ ಜರುಗಲಿದೆ. ಒಟ್ಟಾರೆ ಈ ಮೇಲಿನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪಾಟೀಲ್ ಕರೆ ನೀಡಿದ್ದರು. ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಂದು ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷಗಳ ಸಾಧನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸರ್ಕಾರದ ಬೊಕ್ಕಸೆ ಖಾಲಿ ಮಾಡಿ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದು, ಇದು ಜನಸಾಮಾನ್ಯರ ಜೇಬಿಗೆ ಮತ್ತೊಮ್ಮೆ ಕತ್ತರಿ ಹಾಕಲು ಹೊರಟಿದ್ದಾರೆ. ಎಲ್ಲ ನಿಗಮಗಳ, ಅದರಲ್ಲಿಯೂ ಎಸ್ಇಪಿ, ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನಾಗಿಸಿದ್ದಾರೆ. ತುಷ್ಟಿ ರಾಜಕಾರಣ ಮಾಡಲು ಪರಿಶಿಷ್ಟರ ಹಣ ಮುಸ್ಲಿಮರಿಗೆ ನೀಡಲು ಈ ಸರ್ಕಾರ ಮುಂದಾಗಿದೆ. ಕೋಮುವಾದ, ಭ್ರಷ್ಟಾಚಾರ, ದುರಾಡಳಿತ, ಜನವಿರೋಧಿ, ರಾಷ್ಟ್ರ ವಿರೋಧಿ ಸರ್ಕಾರವಾಗಿ ಹೊರಹೊಮ್ಮಿದೆ. ದಿನನಿತ್ಯದ ವಸ್ತುಗಳು, ಅಗತ್ಯ ಸಾಮಗ್ರಿಗಳ ಬೆಲೆ ಗಗನ ಚುಂಬಿಸುತ್ತಿವೆ. ರಾಜ್ಯದಲ್ಲಿ 2 ವರ್ಷದಲ್ಲಿ 500 ದರೋಡೆ ಹಾಗೂ 2000 ಹತ್ಯೆ ಇದೆ. ಈ ಸರ್ಕಾರದ ದೊಡ್ಡ ಸಾಧನೆ ಎಂದು ಲೇವಡಿ ಮಾಡಿದ್ದರು. ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಮಾತನಾಡಿ, ಇಂದು ನಡೆಯುತ್ತಿರುವ ಸಾಧನಾ ಸಮಾವೇಶ ಇದು ಸರ್ಕಾರದ ಸಮಾವೇಶ ಆಗಿರದೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಸ್ವಾಗತ ಸಮಾರಂಭ ಆಗಿದೆ. ಸರ್ಕಾರದ ಹಣ ಖರ್ಚು ಮಾಡಿ ಕಾಂಗ್ರೆಸ್ ಸಮಾವೇಶ ಮಾಡಲು ಈ ಸರ್ಕಾರ ಹೊರಟಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಮಾತನಾಡಿ, ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಹಾಳು ಹಿಡಿದಿದೆ. ದಕ್ಷಿಣ ಕರ್ನಾಟಕದಲ್ಲಿ 13 ಮಕ್ಕಳಿಗೆ ಒಬ್ಬ ಶಿಕ್ಷಕ ಇದ್ದರೆ, ನಮ್ಮ ಭಾಗದಲ್ಲಿ 32ರಿಂದ 40
40 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಪಾಠ ಮಾಡುವ ಸ್ಥಿತಿ ಬಂದಿದೆ. ಕೇಂದ್ರ ಸರ್ಕಾರದ NEP ಮಾದರಿ ಕೈಬಿಟ್ಟು 2006ರ ಹಳೆಯ ಶಿಕ್ಷಣ ವ್ಯವಸ್ಥೆಗೆ ಜಾರಿಗೆ ತರಲಾಗಿದೆ. 5,000 ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಕೂಡಲೇ ಭರ್ತಿ ಮಾಡುವಂತೆ ಕರೆ ಕೊಟ್ಟರು. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾತನಾಡಿ, ಭಾಲ್ಕಿ ತಾಲೂಕಿನ ಭಾತಂಬ್ರಾ ಗ್ರಾಮದಲ್ಲಿ ಕುರುಬ ಸಮಾಜದ ಅಪ್ರಾಪ್ತ ಬಾಲಕಿಯನ್ನ ಅಲ್ಲಿಯ ಮುಸ್ಲಿಂ ಹುಡುಗ ಅಪಹರಿಸಿಕೊಂಡು ಹೋಗಿದ್ದು, ಇದರ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಆಪ್ತನ ಕೈವಾಡ ಇದೆ ಎಂಬುದು ಗೊತ್ತಾಗಿದೆ. ಆತನ ಬಂಧನವಾಗಬೇಕು. ಆದರೆ ಸಚಿವರು ನೊಂದ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಕೊಡಿಸುವುದಾಗಿ ಹೇಳಿ ಹಣದ ಆಮಿಷವೊಡ್ಡಿದ್ದಾರೆ. ಈ ಕುಟುಂಬಕ್ಕೆ ತನ್ನ ಮಗಳು ಮನೆಗೆ ಬರಬೇಕೇ ಹೊರತು ಹಣ ಅಲ್ಲ ಎನ್ನುವುದು ಸಚಿವರಿಗೆ ಏಕೆ ಗೊತ್ತಾಗಲಿಲ್ಲ. ಕೂಡಲೇ ಆ ಅಪ್ರಾಪ್ತ ಬಾಲಕಿಯನ್ನ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಅವರ ಮನೆಗೆ ಮುಟ್ಟಿಸುವ ಜವಾಬ್ದಾರಿ ಸರ್ಕಾರದ್ದು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಬುಡ ಅಧ್ಯಕ್ಷ ಬಾಬುವಾಲಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಬಸವರಾಜ್ ಪವಾರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ತಿಂಗಳ ಕೊನೆಯಲ್ಲಿ ಬಹುಶಃ ಮೋಸ್ಟ್ಲಿ 28 ಇದೆ. 1 ನೇಷನ್ 1 ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ನಮ್ಮ ನರೇಂದ್ರ ಮೋದಿ ಅವರ ಒಂದು ಏನು ಕನಸಿದೆ. ಪ್ರತಿ ದಿವಸ ಚುನಾವಣೆಗಳಲ್ಲೇ ನಮ್ಮ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ. ಅದಕ್ಕಾಗಿ ಎಲ್ಲ ಚುನಾವಣೆಗಳು ಒಂದೇ ಸಲಕ್ಕಾಗಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದಾರೆ. ಅದರ ಒಂದು ಕಾರ್ಯಾಗಾರವನ್ನು ತೆಗೆದುಕೊಳ್ಳಿಕ್ಕೆ ಕೇಂದ್ರದ ಒಬ್ಬ ಸಚಿವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಇವತ್ತಿರುವಂಥ ಒಂದು ಮಾಹಿತಿ ಪ್ರಕಾರ ಬಹುಶಃ ಪ್ರಹ್ಲಾದ್ ಜೋಶಿ ಅವರು, ಇದು ಪಕ್ಕಾ ಇಲ್ಲ, 28 ಇನ್ನೂ ಫಿಕ್ಸ್ ಆಗಿಲ್ಲ, 28ನೇ ತಾರೀಕಿಗೆ ಪ್ರಹ್ಲಾದ್ ಜೋಶಿ ಅವರು ಬರ್ಬೋದು ಅಂತ ಹೇಳಿದೆ. ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ, 1 ನೇಷನ್ 1 ಎಲೆಕ್ಷನ್ದು ಆ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಬಟ್ ಡೇಟ್ ಟೆಂಟೇಟಿವ್ ಇದೆ, ಪಕ್ಕ ಅವತ್ತೇ ಅಂತಲ್ಲ, ಒಂದು ದಿವಸ 2 ದಿವಸ ಈ ಮಂತ್ ಎಂಡಲ್ಲಿ ಅದು ಕೂಡ ಆಗಬೇಕಾಗಿದೆ. ಆ ಕಾರ್ಯಕ್ರಮ ಕೂಡ ಅದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ 1 ನೇಷನ್ 1 ಎಲೆಕ್ಷನ್ ಆಗೋದ್ರಿಂದ ಏನು ನಮಗೆ ಅದರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸೋದಕ್ಕೋಸ್ಕರ, ಅದರಿಂದ ಏನು ಅಡ್ವಾಂಟೇಜಸ್ ಇವೆ ದೇಶಕ್ಕೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಸಭೆ, ಸಾರ್ವಜನಿಕ ಸಭೆ ಕೂಡ ಈ ನಿಟ್ಟಿನಲ್ಲಿ ಕೂಡ ನಡೆಯುತ್ತಿದೆ. ಇಷ್ಟು ಮಾಹಿತಿಗಳನ್ನು ಹೇಳ್ತಾ, ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ 2 ವರ್ಷ ಪೂರೈಸಿದಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಹೊಸಪೇಟೆಯಲ್ಲಿ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರ ಸರ್ಕಾರ ಈ 2 ವರ್ಷ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಜನ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತು ಭ್ರಷ್ಟಾಚಾರದಲ್ಲಿ ಕೂಡಿದಂಥ, ಜನನ ಮರಣ ಹಿಡಿದು ಸಾಯುವಾಗೆ ಪ್ರಮಾಣ ಪತ್ರದಲ್ಲೂ ಕೂಡ ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಕೋಮುಗಲಭೆ, ಜಾತಿ ಮಧ್ಯೆ ಜಗಳ ಹಚ್ಚೋದಾಗಲಿ, ಈ ಥರ ಎಲ್ಲ ಮಾಡಿ ಯಾವೊಂದು ರಾಜ್ಯದ ಜನರಿಗೆ ಖುಷಿ ಪಡಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಗೊತ್ತಾಗ್ತಾ ಇಲ್ಲ. ಇದು ನಾವು ಕೇಳ್ತಾ ಇಲ್ಲ, ಇದು ರಾಜ್ಯದ ಜನತೆ ಕೇಳ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಯಾವುದೇ ಒಂದು ಸಮಾವೇಶ ಮಾಡಿದ್ರು ಸುಮ್ಮನೆ ಕಾಲಹರಣ ಮಾಡಿ ಜನರಿಗೆ, ಸರ್ಕಾರದಲ್ಲಿ ಮತ್ತಿಷ್ಟು ಮೊದಲೇ ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಕಂಡೀಷನ್ನು ಹದಗೆಟ್ಟಿದೆ, ಅದರಲ್ಲಿ ಮತ್ತಿಷ್ಟು ಜನರ ಮೇಲೆ ಹೊರೆ ಹಾಕಬೇಕು. ಈ ಸಾಧಾರಣ ಸಮಾವೇಶ ಆದಮೇಲೆ ಮತ್ತಿಷ್ಟು ಬೆಲೆ ಏರಿಕೆ ಮಾಡಿ ಮತ್ತು ಜನರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಈ ಒಂದು ಸರ್ಕಾರ ಈ ಚಾಳಿ ಹಿಂದೆ ಬಿದ್ದಿದೆ. ಉದಾಹರಣೆಗಾಗಿ ಇಡೀ ರಾಜ್ಯ ಸರ್ಕಾರ ಕನ್ನಡಿಗರ ಬದುಕಿಗೆ ಒಂದು ಶಾಪ ಒಂದು ಮಾರ್ಪಾಡ್ಪಟ್ಟಿದೆ. ಇವತ್ತ ರಾಹುಲ್ ಗಾಂಧಿ ಅವ್ರದ್ದು ಹೆಸರು ಹಾಕ್ತಾರ, ಪ್ರಿಯಾಂಕಾ ಗಾಂಧಿ ಅವ್ರದ್ದು ಹೆಸರು ಹಾಕ್ತಾರ. ಅವರಿಗೆ ನಮ್ಗ ಏನ್ ಸಂಬಂಧ ಇದೆ? ಕರ್ನಾಟಕಗ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಖರ್ಚು ಮಾಡೋದು ಏನ್ ಸಂಬಂಧ ಇದೆ ಇಲ್ಲಿ? ಇವತ್ತು ಆ ಒಂದು ಏನ್ ಸಮಾವೇಶ ಮಾಡ್ತಾ ಇದ್ದಾರ ಅದು ಖಾಲಿ ಕಾಂಗ್ರೆಸ್ ಸಮಾವೇಶ ಅಂತ ಹೇಳ್ಬೋದು. ಸರ್ಕಾರದ ದುಡ್ಡು ಕಾಂಗ್ರೆಸ್ ಸಮಾವೇಶ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನ್ ಈ ಒಂದು 2 ವರ್ಷದಲ್ಲಿ ಏನ್ ಸಾಧನೆ ಮಾಡಿದಾರಂತ ಅವ್ರು ಮಾಡ್ಲಕ್ಕ ಹೊಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಡ ಜನರ ಮೇಲೆ ಹೆಚ್ಚಿನ ಇದು ಮಾಡಿದ್ದು, ಬೆಲೆ ಏರಿಕೆ ಅದು ಮಾಡ್ಬೇಕಂತ ಹೇಳ್ತಾ ಇದ್ದಾರ. ಏನ್ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತ ಮಾಡ್ತಾ ಇದ್ದಾರ. ಏನ್ ಕಮಿಷನ್
ನಾವು 40% ಅಂತ ನಮ್ಮ ಸರ್ಕಾರ ಇದ್ದಾಗ ಹೇಳೋರು ಇವ್ರು 60% ತಗೊಳತ್ತಾರಂತ ಮಾಡ್ಲಕ್ಕ ಈ ಸಾಧನ ಸಮಾವೇಶ ಮಾಡ್ತಾ ಇದ್ದಾರ. ತಾವು ನೋಡ್ಬೋದು ಇವತ್ತ ರಾಜ್ಯದಲ್ಲಿ ಭ್ರಷ್ಟಾಚಾರ ಕಲ್ಯಾಣ ಆಗ್ತಾ ಇದೆ. ಇವತ್ತ ಯಾವುದೇ ಒಂದು ಆಫೀಸ್ಗೆ ಹೋಗಿ ನೋಡ್ರಿ, ಎಲ್ಲ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ಇಲ್ಲನೆ ಒಂದು ಕೂಡ ಕೆಲಸ ಆಗ್ತಾ ಇಲ್ಲ. ಏನಿದು ಹೊಸಪೇಟೆಯಲ್ಲಿ ಈ ಕಾಂಗ್ರೆಸ್ ಒಂದು ಸಾಧನ ಸಮಾವೇಶ ಮಾಡ್ತಾ ಇದ್ದಾರ, ಅದು ಸರ್ಕಾರದ ಸಾಧನ ಸಮಾವೇಶ ಅಲ್ಲ, ಅದು ಕಾಂಗ್ರೆಸ್ ಸಾಧನ ಸಮಾವೇಶ ಅದೇ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಏಡೆಡ್ ಇನ್ಸ್ಟಿಟ್ಯೂಷನ್ನಲ್ಲಿ 15ರ ನಂತರ ಇಲ್ಲಿವರೆಗೆ 10 ವರ್ಷ ಆಯಿತು ಖಾಲಿ ಹುದ್ದೆಗಳಿದಾವೆ, ಯಾವ ತುಂಬ್ತಾ ಇಲ್ಲ. ತಕ್ಷಣ ನೀವು ಅದನ್ನು ಖಾಲಿ ಹುದ್ದೆಗಳನ್ನು ತುಂಬುವಂಥ ಪ್ರಕ್ರಿಯೆ ಕನಿಷ್ಠ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದುವರಿಸ್ಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಾವು ಹೇಳಬೇಕಾಗುತ್ತೆ, ರಿಸಲ್ಟ್ ಸಾಕಷ್ಟು ಕಡಿಮೆ ಆಗಿದೆ ನಮ್ಮ ಭಾಗದಲ್ಲಿ. SSLC ರಿಸಲ್ಟ್ ಆಗಲಿ, PU ರಿಸಲ್ಟ್ ಆಗಲಿ, ಇವತ್ತು ನಮ್ಮ ಜಿಲ್ಲೆ 42 ಇದ್ದರೆ ಇವತ್ತು ಬೀದರ್ ಹೆಚ್ಚು ಕಡಿಮೆ 51 ಇನ್ನು 53 ಇದೆ. ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಕಂಪ್ಯಾರಿಟಿವ್ಲಿ ಇವತ್ತು ವೆಬ್ಕಾಸ್ಟಿಂಗ್ ಮಾಡಿದ್ದಾರೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ವರ್ಷ ಮತ್ತು ಹೋದ ವರ್ಷ ವೆಬ್ಕಾಸ್ಟಿಂಗ್ ಮಾಡಿ, ಅಂದರೆ ಯಾವುದೋ ಎಲ್ಲನೂ ಕ್ಯಾಮ್ರಾಸ್ ಎಲ್ಲ ಇಟ್ಕೊಂಡು ಪರೀಕ್ಷೆ ಇತ್ಯಾದಿ ಆಯಿತು, ಒಳ್ಳೇದಾಯಿತು. ಅದೇನು ಬದಲಾವಣೆ ಆಗ್ತಾ ಇದೆ, ನಾವು ಅದನ್ನು ಸ್ವಾಗತ ಮಾಡೋಣ, ಅದರೊಳಗೇನು ಬೇಡ ಅಂತಲ್ಲ. ಆದರೆ ಶಿಕ್ಷಕರೇ ಇಲ್ಲ ಅಂತಂದಲ್ಲಿ ನಾವು ರಿಸಲ್ಟ್ ಸರಿ ಕೊಡ್ಲಿಕ್ಕೆ ಹೇಗಾಗತ್ತೆ? ಮತ್ತು ಇದು ಎಲ್ಲದಕ್ಕೂ ಸರ್ಕಾರನೇ ಕಾರಣೀಭೂತರಂತ ನಾನು ಹೇಳಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಪೂರೈಸಿದ್ದಕ್ಕಾಗಿ ಹೊಸಪೇಟೆಯಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ಸಂಪುಟ ದರ್ಜೆಯ ಸಚಿವರನ್ನ ನನ್ನ ಒಂದು ಪ್ರಶ್ನೆ, ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ಸಾಧನೆ ಸಮಾವೇಶವನ್ನ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಫೇಲ್ ಆಗಿದ್ದೀರಿ. ಬೀದರ್ ಜಿಲ್ಲೆಗೆ ಬಂದಾಗ 2 ಮಂತ್ರಿಗಳು ಸಂಪೂರ್ಣವಾಗಿ ಫೇಲ್ ಮಂತ್ರಿಗಳಾಗಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ಉಸಬರಿಯನ್ನು ಹೇಳಿಕೊಂಡು ಎಲ್ಲದರಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ರಿ. ಭ್ರಷ್ಟಾಚಾರವನ್ನ ಇಡೀ ರಾಜ್ಯದಲ್ಲಿ ತಾಂಡವನ್ನ ಆಡ್ತಾ ಇದೆ. ಓಲೈಕೆ ರಾಜಕಾರಣದ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಕಾರ್ಯಕರ್ತರ ಮೇಲೆ ಇವತ್ತು ಕೊಲೆಗಳಾಗ್ತಾ ಇದ್ದಾವೆ, ಕಿರುಕುಳ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಆಗಿದೆ. ಓಡಿಸ್ಕೊಂಡು ಹೋಗಿದ್ದಾನೆ ಪೋಸ್ಕೋ ಕೇಸ್. ಆಮೇಲೆ ಯಾರಾದ ಕುಮ್ಮು ಕೊಟ್ಟಿದ್ದಾರೆ, ಮಂತ್ರಿಗಳ ಜೊತೆಯಲ್ಲಿ ಇರ್ತಾನೆ ಒಂದು ಹುಡುಗ, ಅವನಿಗೆ ಒಳಗೆ ಹಾಕ್ರಿ, ಅವನಿಗೆ ಕಾನೂನು ಕ್ರಮ ತಗೊಳ್ರಿ ಅಂತ. ಅದ್ರ ಬದಲಾಗಿ ಸ್ವತಃ ಮಂತ್ರಿಗಳೇ ಮಧ್ಯಸ್ಥಿಕೆಯನ್ನು ವಹಿಸಿ ಆ ಕುಟುಂಬಕ್ಕೆ 2 ಲಕ್ಷದ ಆಮಿಷವನ್ನು ತೋರಿಸ್ತಾರೆ. ದಾಖಲಾಗ್ಯದ, ಹುಡುಗ ಹಿಡಿದಾರ, ಕುಮ್ಮು ಕೊಟ್ಟವ್ರಿಗೆ ಹಿಡಿದಿಲ್ಲ, ಅದು ರೆಕಾರ್ಡ್ ಅದನ್ನು ಕೊಟ್ಟಿದ ಮೇಲೆ ಹಿಡಿದಿಲ್ಲ. FIR ಆಗಿದೆ, ಒಬ್ಬ ಹುಡುಗ ಮೇನ್ ಕಲ್ಪಿಟ್ಟಿಗೆ ಹಿಡಿದಾರೆ. ಆ ಹುಡುಗೇನು ಕುಮ್ಮು ಕೊಟ್ಟಿದಾರಲ್ಲ ಅವರನ್ನ ಕೂಡ ಸಹಕರಿಸಿದವರನ್ನು ಕೂಡ ಕಾನೂನ ಕ್ರಮ ತಗೊಳ್ಬೇಕು, ಅದನ್ನ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಅದೇ ಮತ್ತೆ ಈಗ ಅದೇ ಆಗ್ತದೆ. ಈಗ ಅದೇ ಆಡಿಯೋದಲ್ಲಿ ಎಲ್ಲವೂ ಇದೆ, ಆಡಿಯೋದಲ್ಲಿ ಎಲ್ಲ ಇದೆ. ಆಡಿಯೋ ಪೊಲೀಸ್ ಸ್ಟೇಷನ್ಗೆ ನಾವು ನಮ್ಮ ಕೆಲವು ಕಾರ್ಯಕರ್ತರ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ಪಾಶ್ ಕಮಿಟಿ ವತಿಯಿಂದ ನಡೆಸಲಾದ ವಿಚಾರಣಾ ವರದಿಯಲ್ಲಿ ಪ್ರಕಾಶ್ ಮಾಲ್ಗೆ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು, ಪುರಾವೆಗಳು ಲಭ್ಯವಿಲ್ಲ ಎಂಬ ವರದಿ ನೀಡಿದ ಕಾರಣ ಪ್ರಕಾಶ್ ಮಾಲ್ಗೆ ಅವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಹಾಗೂ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿ ಅವರನ್ನ ತೆಜುಪದೆ ಮಾಡುವ ಷಡ್ಯಂತ್ರ ರಚಿಸಿ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಬೀದರ್ ಜಿಲ್ಲೆಗೆ ಕಪ್ಪು ಚುಕ್ಕೆ ಹಚ್ಚಿ ಕೆಟ್ಟ ಹೆಸರು ತಂದಿರುವ ಶ್ರೀಮತಿ ಲಕ್ಷ್ಮೀಗಂಡ ಅಂಬಾಜಿ ಅಷ್ಟೂರ್ ಮತ್ತು ಇತರ 5 ಜನ ಮಹಿಳಾ ಸ್ವಚ್ಛತಾ ಕಾರ್ಮಿಕರನ್ನ ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಂಡು ಅವರನ್ನ ಶಿಕ್ಷೆಗೊಳಪಡಿಸಲು ಆಗ್ರಹಿಸಿ ವಿವಿಧ
ದಲಿತ ಸಂಘಟನೆಗಳ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಒಂದು ವೇಳೆ ಸುಳ್ಳು ದೌರ್ಜನ್ಯದ ಆರೋಪ ಮಾಡಿರುವ ಈ 6 ಜನ ಮಹಿಳಾ ಸ್ವಚ್ಛತಾ ಕಾರ್ಮಿಕರನ್ನು ಒಂದು ವಾರದಲ್ಲಿ ಸೇವೆಯಿಂದ ವಜಾಗೊಳಿಸದಿದ್ದಲ್ಲಿ ವಿವಿಧ ದಲಿತ ಸಂಘಟನೆಗಳು ಬೀದರ್ ವತಿಯಿಂದ ಬ್ರಿಮ್ಸ್ ಆಸ್ಪತ್ರೆ ಎದುರುಗಡೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಲಾಯಿತು. ಮುಂದುವರಿದು ಮಾತನಾಡುತ್ತಾ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸ್ವಚ್ಛತಾ ಕಾರ್ಮಿಕರಾದ ಶ್ರೀಮತಿ ಲಕ್ಷ್ಮೀಗಂಡ ಅಂಬಾಜಿ ಅಷ್ಟೂರ್, ಶ್ರೀಮತಿ ಯಶೋಧಗಂಡ ಸುಂದರ್, ಲಕ್ಷ್ಮೀಗಂಡ ರಮೇಶ್, ಅಂಬಿಕಾಗಂಡ ರಾಜ್ಕುಮಾರ್, ಸುನೀತಾಗಂಡ ವಿಜಯ್ ಕುಮಾರ್, ಶಾರದಮ್ಮ ಗಂಡ ರಾಜ್ಕುಮಾರ್ ಇವರು ಸೇರಿಕೊಂಡು ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ನಲ್ಲಿ ಪ್ರಥಮ ದರ್ಜೆ ಸಹಾಯಕ ಹಾಗೂ ಪ್ರಭಾರಿ ಸ್ವಚ್ಛತಾ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಹಾಗೂ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿ ಅವರನ್ನು ತೇಜೋವಧೆ ಮಾಡುವ ಷಡ್ಯಂತ್ರ ರಚಿಸಿ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕೆ ಹಚ್ಚಿ ಇಡೀ ಜಿಲ್ಲೆಗೆ ಕೆಟ್ಟ ಹೆಸರು ತಂದಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಬ್ರಿಮ್ಸ್ ನಿರ್ದೇಶಕರ ಆದೇಶದ ಮೇರೆಗೆ ವಿಚಾರಣೆ ನಡೆಸುವ ಸಲುವಾಗಿ ಪಾಶ್ ಕಮಿಟಿಯನ್ನ ನೇಮಕ ಮಾಡಲಾಗಿತ್ತು. ಡಾಕ್ಟರ್ ಉಮಾ ದೇಶ್ಮುಖ್ ಹೆರಿಗೆ ವಿಭಾಗದ ಮುಖ್ಯಸ್ಥರು ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ 2 ಸರಣಿ ಸಭೆಗಳನ್ನು ದಿನಾಂಕ 12 ಹಾಗೂ 15ರಂದು ನಡೆಸಿ ತನಿಖೆ ಮಾಡಲಾಗಿದೆ. ಈ ತನಿಖಾ ಸಮಿತಿ ಸಭೆಯಲ್ಲಿ ಶ್ರೀಮತಿ ಲಕ್ಷ್ಮೀಗಂಡ ಅಂಬಾಜಿ ಮತ್ತು ಇನ್ನಿತರ 5 ಜನ ಮಹಿಳಾ ಸ್ವಚ್ಛತಾ ಕಾರ್ಮಿಕರ ಸಿಬ್ಬಂದಿಗಳು ಹಾಗೂ ಪ್ರಕಾಶ್ ಮಾಳ್ಗೆರವರ ಹೇಳಿಕೆಗಳನ್ನು ಪ್ರತ್ಯೇಕವಾಗಿ ಪಡೆದು ಸಮಿತಿಯ ಸದಸ್ಯರು ಕುಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ಹಾಗೂ ದೌರ್ಜನ್ಯದ ಬಗ್ಗೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲವೆಂದು ಕಂಡು ಬಂದಿರುತ್ತದೆ ಎಂದು ಸಮಿತಿಯ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ಸಮಿತಿಯ ಅಧ್ಯಕ್ಷರು ವರದಿಯನ್ನು ನೀಡಿರುತ್ತಾರೆ. ಆದ್ದರಿಂದ ಈ ಮೇಲಿನ ವರದಿ ಗಮನಿಸಿದ ನಂತರ ಪ್ರಕಾಶ್ ಮಾಳ್ಗೆ ಅವರ ಮೇಲೆ 6 ಜನ ಮಹಿಳಾ ಸ್ವಚ್ಛತಾ ಕಾರ್ಮಿಕರು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ರಚಿಸಿ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿರುವುದು ಕಂಡುಬರುತ್ತದೆ. ಆದ್ದರಿಂದ ಪ್ರಕಾಶ್ ಮಾಳ್ಗೆ ಅವರ ಮೇಲೆ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿರುವ ಶ್ರೀಮತಿ ಲಕ್ಷ್ಮೀಗಂಡ ಅಂಬಾಜಿ ಹಾಗೂ ಇತರರನ್ನ ಈ ಕೂಡಲೇ ತಮ್ಮ ಅಧ್ಯಕ್ಷತೆಯಲ್ಲಿರುವ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಹೊರಗುತ್ತಿಗೆಗೆ ಆಧಾರದ ಮೇಲೆ ನೇಮಕ ಮಾಡಿದ ಈ 6 ಜನ ಮಹಿಳೆ ಕಾರ್ಮಿಕರನ್ನ ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ವಿನಾಕಾರಣ ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಬೀದರ್ ಜಿಲ್ಲೆಗೆ ಹಾಗೂ ಬ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕೆ ಹಚ್ಚಿ ಕೆಟ್ಟ ಹೆಸರು ತಂದಿರುವವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಇವರ ಹಿಂದಿರುವ ಕಾರಣದ ಕೈಗಳ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆಯೂ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ದಿನಾಂಕ 5/5/2025ರಂದು ಸಲ್ಲಿಸಿದ ಮನವಿ ಪತ್ರದಲ್ಲಿ 1 ವಾರದ ಗಡುವು ನೀಡಲಾಗಿತ್ತು. ಒಂದು ವೇಳೆ ನಮ್ಮ ಮನವಿಗೆ 1 ವಾರದಲ್ಲಿ ಸ್ಪಂದಿಸದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಮೂಲಭಾರತಿ, ರಾಜ್ಕುಮಾರ್ ಗುನ್ನಳ್ಳಿ, ಶಿವಕುಮಾರ್ ತುಂಗ, ರಾಘವೇಂದ್ರ ಮೀನ್ಕೇರ, ನರಸಿಂಹ ಸಾಮ್ರಾಡ್, ಸಂತೋಷ್ ಎಣ್ಕೂರೆ, ಅಂಬೇಡ್ಕರ್ ಪಿ, ಬೌದ್ಧೆ, ರಾಹುಲ್ ಡಾಂಗೆ, ಅರವಿಂದ್ ದಯಾಳ್, ಜಗನ್ನಾಥ್ ಹೊನ್ನ, ಡಿ ಪ್ರಭಾಕರ್, ನಿತೀಶ್ ಉಪ್ಪೆ, ಸಮಹಾದ್ ಖಾನ್ ಗಾದಗಿ, ಪ್ರಹ್ಲಾದ್ ಬಿ ಮಾಲೇಕರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಮತ್ತು ಅಲ್ಲಿ ನಡೀತಕ್ಕಂಥ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇವತ್ತು ನಾವು ಧರಣ ಕುಂತಿದ್ದ ಪ್ರಮುಖ ವಿಷಯ ಏನಪ್ಪ ಅಂತಂದರೆ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಹಾಗೂ ಸ್ವಚ್ಛತಾ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪ್ರಕಾಶ್ ಮಾಳ್ಗೆಯವರು ಅವರ ಮೇಲೆ ಈ 6 ಜನ ಹೊರಗುತ್ತಿಗೆ ಸ್ವಚ್ಛತಾ ಮಹಿಳಾ ಕರ್ಮಿಗಳು ಏನು ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂಥೇಳಿ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಇದ್ರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ ಈ ಮಹಿಳೆಯರು. ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ಮಾಡಿ FIR ಅನ್ನು ಮಾಡಿ ಪ್ರಕಾಶ್ ಮಾಳ್ಗೆಯವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಆದ್ದರಿಂದ ಬ್ರಿಮ್ಸ್ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ವಿಷಯವನ್ನು ತನಿಖೆಗೊಳಿಸಲು ಒಂದು ತನಿಖಾ ಸಮಿತಿಯನ್ನು ಅಂದರೆ ಪಾಶ್ ಕಮಿಟಿಯನ್ನು ನೇಮಕ ಮಾಡಲಾಗಿರುತ್ತದೆ. ಆ ಪಾಶ್ ಕಮಿಟಿಯು ಪ್ರಕಾಶ್ ಮಾಳ್ಗೆ ಮತ್ತು ಈ 6 ಜನ ಏನು ಸುಳ್ಳು ಆರೋಪ ಮಾಡಿದರು ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಲೈಂಗಿಕ ಕಿರುಕುಳ ಅಂಥೇಳಿ ಆ 6 ಜನರ ಒಂದು ಪ್ರತ್ಯೇಕವಾಗಿ ಹೇಳಿಕೆಗಳನ್ನು ಪಡೆದುಕೊಂಡಿರ್ತಾರೆ. ಆ ಪ್ರತ್ಯೇಕವಾಗಿ ಹೇಳಿಕೆಯನ್ನು ಪಡೆದುಕೊಂಡ ನಂತರ ಏನು 10-11 ಜನ ಏನು ಪಾಶ್ ಕಮಿಟಿ ಏನು ಸದಸ್ಯರು ಮೆಂಬರ್ ಇದ್ದರು
ಆ ಮೆಂಬರ್ ಸರ್ವ ಸದಸ್ಯರ ಒಂದು ಒಮ್ಮತದ ಒಂದು ಅಭಿಪ್ರಾಯದ ಮೇರೆಗೆ ಪ್ರಕಾಶ್ ಮಾಳ್ಗೆಯವರ ಮೇಲೆ ಏನು ಲೈಂಗಿಕ ಕಿರುಕುಳದ 6 ಜನ ಏನು ಆರೋಪ ಹೊರಿಸಿದ್ದಾರೆ, ಈ ಆರೋಪದಲ್ಲಿ ಯಾವುದೇ ಪುರಾವೆಗಳು ಇಲ್ಲ, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂಥೇಳಿ ಆ ವರದಿ ಕೊಡ್ತಾರೆ. ಆದರೆ ಆ ವರದಿ ಬಂದ ನಂತರ ಈಗ ಪ್ರಕಾಶ್ ಮಾಳ್ಗೆಯವರ ಮೇಲೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ, ಆ 6 ಜನ ಮಹಿಳೆಯರನ್ನು ಈ ಬ್ರಿಮ್ಸ್ ನಿರ್ದೇಶಕರು ರಕ್ಷಣೆ ಮಾಡ್ತಾಯಿದ್ದಾರೆ. ನಾವು ಈಗಾಗಲೇ ಬ್ರಿಮ್ಸ್ ನಿರ್ದೇಶಕರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀವಿ. ಒಂದು ವೇಳೆ ಪ್ರಕಾಶ್ ಮಾಳ್ಗೆಯವರೇ ಆರೋಪಿ ಆಗಿದ್ದರೆ ಅವ್ರಿಗೆ ಇಲ್ಲಿವರೆಗೆ ಡ್ಯೂಟಿಲಿಂದ ಸಸ್ಪೆಂಡ್ ಮಾಡ್ತಿದ್ರು, ಆಮೇಲೆ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಷಡ್ಯಂತ್ರ ಆಗಿಬಿಡ್ತಿತ್ತು ಅದು. ಆದರೆ ಅವರು ಪ್ರಕಾಶ್ ಮಾಳ್ಗೆಯವರು ಆಗ ನಿರಪರಾಧಿ ಆಗಿದ್ದಾರೆ, ಈ ಆರೋಪವನ್ನು ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ಈ ಆರೋಪಗಳಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಡಿಮಾಂಡು ನಮ್ಮದಿದೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕಲ್ಲ. ಒಬ್ಬ ನಿರಪರಾಧಿಯನ್ನು, ಒಬ್ಬ ವ್ಯಕ್ತಿಯನ್ನು ಸುಮ್ಮನೆ ಅವನ ಮೇಲೆ ಲೈಂಗಿಕ ಆರೋಪ ಹೊರಿಸ್ತಾರಂದರೆ ಅವರ ಮನೆ ಮೇಲೆ, ಅವರಿಗೂ ಕೂಡ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಅವ್ರ ಮನಸ್ಸಿನ ಮೇಲೆ ಯಾವ ರೀತಿ ಆಘಾತ ಉಂಟಾಗ್ತದೆ ಅಂತಕ್ಕಂಥ ಪರಿಕಲ್ಪನೆ ಈ ಮಾನ್ಯ ನಿರ್ದೇಶಕರಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಇಲ್ಲ ಅನ್ನಿಸ್ತದೆ. ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈ ಮೂಲಕ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ, ಸುಳ್ಳು ಆರೋಪ ಒಬ್ಬ ವ್ಯಕ್ತಿ ಮೇಲೆ ಮಾಡಿದ್ದಾರೆ ಅಂದಮೇಲೆ ಸುಳ್ಳು ಆರೋಪ ಮಾಡಿದ ಯಾರೇ ಇರಲಿ, ಅವರು ಮಹಿಳಾ ಕರ್ಮಿಗಳೇ ಇರಲಿ, ಯಾರೇ ಇರಲಿ, ಅವ್ರ ಹಿಂದೆ ಇನ್ನೂ ಯಾರೇ ಇದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೆ FIR ಆಗಬೇಕು, ಅವರನ್ನು ಡ್ಯೂಟಿಯಿಂದ ವಜೆ ಮಾಡಬೇಕು ಅಂತಕ್ಕಂಥ ಆಕ್ಷೇಪ ನಮ್ಮದು ಬೇಡಿಕೆ ಇದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳ್ಗೆ ಅವರ ವಿರುದ್ಧ ಏನು ಸುಳ್ಳು ಆರೋಪ ಮಾಡಿದ್ದಾರೆ, 6 ಜನ ಸ್ವಚ್ಛತಾ ಕರ್ಮಿಗಳು, ಲಕ್ಷ್ಮಿ ಗಂಡ ಅಂಬಾಜಿ ಅಷ್ಟೂರ್ ಹಾಗೂ ಇನ್ನು 5 ಜನರೇನು ಸುಳ್ಳು ಆರೋಪ ಮಾಡಿದ್ದಾರೆ, ಅವರಿಗೇನದ ವಜಾಗೊಳಿಸಲು ಏನದ ವಿಳಂಬ ನೀತಿ ಅನುಸರಿಸ್ತಿದ್ದರ ಬೀದರ್ ಬ್ರಿಮ್ಸ್ ನಿರ್ದೇಶಕರು. ಅವ್ರದ್ದೇನದ ಧೋರಣೆ ಏನದ ನಾವು ಖಂಡಿತವಾಗಿ ಈ ಧರಣಿ ಮುಖಾಂತರ ಖಂಡಿಸ್ತೇವೆ. ಹಾಗೂ ಇವರನ್ನು ಏನು ರಕ್ಷಣೆ ಮಾಡ್ತಾ ಇದ್ದಾರೆ, ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಏನದ ಒಂದು ಕೆಟ್ಟ ಹೆಸರು ಬರೋಂಥ ಕೆಲಸ ಮಾಡಿದ್ದಾರೆ. ಹಾಗೂ ಇವರನ್ನು ಕೂಡಲೇ ಏನದ ಅಮಾನತು ಮಾಡಲು ವಿಳಂಬ ಮಾಡಿದ್ರೆ ನಾವು ಹಂತವಾಗಿ ಏನದ ಬ್ರಿಮ್ಸ್ ಎದುರುಗಡೆ ಹೋರಾಟ ಮಾಡಲಾಗುತ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಬಂಧುಗಳೇ. ಧರ್ಮ ರಕ್ಷಣೆಗಾಗಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸುವ ಅವಶ್ಯಕತೆ ಇದೆ. ಕೆಟ್ಟ ಸ್ನೇಹಿತ ದುರ್ಮಾರ್ಗ ಹೊಂದಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಒಳ್ಳೆಯ ಸ್ನೇಹಿತ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಂಡೊಯ್ಯುತ್ತಾನೆ. ಅಂಬರೀಷ್ ಮತ್ತು ಅರವಿಂದ್ ಶೀಲ್ವಂತ್ ಅವರು ಸನ್ಮಾರ್ಗದಲ್ಲಿ ನಡೆದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಧರ್ಮ ರಕ್ಷಣೆಯ ಕಾರ್ಯವಾಗಿದೆ ಎಂದು ಉಜ್ಜಯಿನಿಯ ಶ್ರೀ ಅಘೋರ ಪೀಠೇಶ್ವರ ಅಚಲನಾಥ ಮಹಾರಾಜರು ನುಡಿದರು. ನಗರದ ದೇವಿ ಕಾಲೋನಿಯಲ್ಲಿ ದೇವಿ ಗ್ರೂಪ್ ಮತ್ತು ಶ್ರೀ ಶಬರಿ ಮಾತಾ ಭಕ್ತಿ ಮಂಡಳಿ ಬೀದರ್ ವತಿಯಿಂದ ಶ್ರೀ ಸದ್ಗುರು ಶಬರಿ ಮಾತಾ ಜೀವಂತ ಸಮಾಧಿ 25ನೇ ಬ್ರಹ್ಮೈಕ್ಯ ಕಾರ್ಯಕ್ರಮದ ಪ್ರಯುಕ್ತ ಸಾಧು ಸಂಗಮ ಮೇಳ ಮತ್ತು ಶ್ರೀ ಶಬರಿ ಮಾತಾ ಆಸ್ಥಾನ ಉದ್ಘಾಟನಾ ಸಮಾರಂಭ ಹಾಗೂ ಸಾಧು ಸಂತರ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಘಪುರ ಸರಸ್ವತಿ ಮಂದಿರದ ಶ್ರೀ ಕಾಶಿನಾಥ್ ಬಾಬಾ ಮಾತನಾಡಿ, ನಗರಗಳಲ್ಲಿ ಯುವಕರಿಂದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಾದ ದುರ್ಗಣ ದುಶ್ಚಟಗಳಿಂದ ಯುವಕರು ಮುಕ್ತತೆ ಹೊಂದಿ ಸನ್ಮಾರ್ಗದೆಡೆಗೆ ಸಾಗುತ್ತಾರೆ ಎಂದರು. ಕಾರ್ಯಕ್ರಮದ ಆಯೋಜಕರಾದ ಅಂಬರೀಷ್ ಶೀಲ್ವಂತ್ ಮತ್ತು ಅರವಿಂದ್ ಶೀಲ್ವಂತ್ ಮಾತನಾಡಿ, ಇಂದಿನ ಕಾಲದಲ್ಲಿ ಯುವಕರು ಯಾವುದೇ ತತ್ವದಡಿಯಲ್ಲಿ ಸಾಗಲಿ, ಅವರು ಪ್ರತಿದಿನ ದೇವರ ಧ್ಯಾನ, ಶ್ಲೋಕ, ವಚನ ಮತ್ತು ಮಂತ್ರಪಠನ ಮಾಡಿದ್ದರೆ ಅವರ ಹೃದಯದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ತಾಳ್ಮೆ ಮೂಡುತ್ತದೆ. ಅವರ ಬದುಕು ಹಸನಾಗುವುದರ ಜೊತೆಗೆ ಸಮಾಜ ದೇಶದಲ್ಲಿ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ. ಈ ಕಾರಣಕ್ಕಾಗಿ ಯುವಕ ಯುವತಿಯರನ್ನ ಧರ್ಮ ಮಾರ್ಗದ ಕಡೆಗೆ ಕರೆತರಲು ನಾವು ಶ್ರೀ ಶಬರಿ ಮಾತಾ ಆಸ್ಥಾನ ಸ್ಥಾಪಿಸಿದ್ದೇವೆ. ಜನರು ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರಪ್ಪ ಮಾತಂ, ಪೂಜ್ಯ ಹವಮಲ್ಲಿನಾಥ ಮಹಾರಾಜರು, ರೋಷನ್ ಮಹಾರಾಜ್ ಹರಿಯಾಣ, ವೀರೇಶ್ವರ್ ಶಿವಾಚಾರ್ಯರು, ಧನಶ್ರೀ ವಿಠಲ್ಪುರದ ಶ್ರೀ ಶಾಂತಿ ಬಾಬಾ, ವಿಜಯವಾಡದ ವಿಜಯಲಕ್ಷ್ಮಿ ಮಠ, ಸಿದ್ದೇಶ್ವರಂನ ನರಸಿಂಗಸ್ವಾಮಿ, ಸಂತ ಭಾನುದಾಸ್ ಮಹಾರಾಜರು, ಮಹೇಶ್ ಸ್ವಾಮಿ ರಾಜಪುಡಿ, ವೆಂಕಟ ಸ್ವಾಮೀಜಿ, ಅಘೋರಿ ಆನಂದ್ ಮಹಾರಾಜರು, ಮಲ್ಲಯ್ಯ ಸ್ವಾಮಿ, ಪೂಜ್ಯ ವಿಜಯ ನಾಗಲಿಂಗೇಶ್ವರ ಶ್ರೀಗಳು ಸೇರಿದಂತೆ ಹಲವು ಸಾಧು ಸಂತರು ಉಪಸ್ಥಿತರಿದ್ದರು. ಇದೇ ವೇಳೆ ಅಂಬರೀಷ್ ಮತ್ತು ಅರವಿಂದ್ ಶೀಲ್ವಂತ್ ಅವರ ಸಂಗೀತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ನಗರದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಮಹಾಪ್ರಸಾದ ಸೇವಿಸಿ ಧನ್ಯರಾದರು. ನಮ್ಮ ಬೀದರಿನ ದೇವಿ ಕಾಲೋನಿ ದೇವಿ ಗ್ರೂಪ್ ಹಾಗೂ ಬೀದರ್ ಶಬರಿ ಮಾತಾ ಭಜನ್ ಮಂಡಳಿ ವತಿಯಿಂದ ಸಂತ ಸಂಗಮ ಮೇಳ ಆಯೋಜನೆ ಮಾಡಲಾಗಿದೆ. ಮತ್ತು
ಇದರ ಪ್ರಯುಕ್ತ ಯಾವುದಂದರೆ ಶಬರಿ ಮಾತಾಜಿ ಅವರು ಸಮಾಧಿ ತಗೊಂಡಿದ್ದು 25ನೇ ವರ್ಷ ಬ್ರಹ್ಮೈಕ್ಯ ಸಮಾರಂಭ. ಇದರಲ್ಲಿ ಉಜ್ಜಯಿನಿನ ಅಚಲ್ನಾಥ್ ಗುರುಜಿ ಅವರು ಬಂದಿದ್ದಾರೆ. ಅಚಲ್ನಾಥ್ ಅಘೋರಿ ಅವ್ರ ಜೊತೆ ನಮ್ಮ ಧನಶ್ರೀ ಅಪ್ಪ ಅವರು, ಶಾಂತಿ ಬಾಬಾ ಅವರು, ಕಾಶಿನಾಥ್ ಬಾಬಾ ರಾಗಪುರ ಅವರು, ಹಲವಾರು ವಿಜಯವಾಡದಿಂದ ಇಡೀ ನಮ್ಮ ದೇಶದಿಂದ ಹರಿಯಾಣ ಎಲ್ಲ ಸ್ಟೇಟಿಂದ ಬಹಳ ಭಕ್ತಾದಿಗಳು ಸಂತರು ಬಂದಿದ್ದಾರೆ. ಅವ್ರ ಇಚ್ಛೆಯಿಂದ ಅವರು ಬಂದಿದ್ದಾರೆ. ಯಾಕಂದರೆ ಬೀದರ್ನಲ್ಲಿ ಆಧ್ಯಾತ್ಮಿಕ ಸೇವೆ ಬಹಳ ದಿನದಿಂದ ನಾವು ಹಿಂದಿನ ಮುಂಚೆ ನಡೀತಾ ಇದೆ. ಬೀದರ್ ಸಂತರ ನಾಡೆ ಅಂತಾರೆ. ಅದ್ರ ಸಲುವಾಗಿ ಇದು ಸಂತ ಸಂಗಮ್ ಮೇಲಾನೆ ಎಲ್ಲ ಸಂತರು ಕುಂತೆ ಮಾಡಿದ್ದಾರೆ. ಒಂದು ಧರ್ಮ ಪ್ರಚಾರ, ಧರ್ಮ ಪ್ರತಿ ಒಂದು ಉದ್ದೇಶ. ಈಗಾಗಲೇ ಏನಂದ್ರೆ ನಮ್ಮ ಅಚಲ್ನಾಥ್ ಗುರುಜಿ ಮಹಾರಾಜರು ಹೇಳಿದಂಗೆ ಎಲ್ಲ ಮನೆ ತಂದಾದಂಥ ಧರ್ಮನೇ ಆಗಲಿ ಯಾವುದೇ ಇರಲಿ ತನ್ನ ಒಂದು ಶ್ಲೋಕ ಆದ್ರೂ ಬರಬೇಕು, ಒಂದು ಶ್ಲೋಕ ಆದ್ರೂ ಓದಬೇಕು, ಒಂದು ವಚನ ಹೇಳಬೇಕು. ವಚನ ಆಗಲಿ ಏನೇ ಇರಲಿ ಎಲ್ಲರಿಗೆ ಬರಬೇಕು. ಎಲ್ಲರಿಗೆ ಬಂದ್ರೆ ಆ ಧರ್ಮ ಉಳಿತು. ಇಲ್ಲಾಂದ್ರೆ ನಮ್ಗೆ ಇರ್ತಾ ಸಮಯದಾಗ ಏನದಂದ್ರೆ ಗುಡಿ ಒಳಗೆ ಪೂಜಾರಿಗಳು ಇರೋದು, ಈ ಥರ ಒಂದು ಪ್ರಕೃತಿ ಆಗ್ಬಿಟ್ಟದೆ ಈಗ. ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು. ಮತ್ತು ನಮ್ಮ ಬೀದರ್ ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಧ್ಯಕ್ಷರಾದ ಹವ ಮಲಿನಾಥಪ್ಪ ಅವ್ರನ್ನೂ ಬಂದರು. ಅವ್ರು ಬಂದಿನ ಕಡೆಯಿಂದ ಈ ಕಾರ್ಯಕ್ರಮ ಭಾಳ ಭವ್ಯನಿಂದ ನಡೀತು. ಅದಾದಮೇಲೆ ಈ ಆಶ್ರಮ ಬೀದರ್ ಅಘೋರ ಆಶ್ರಮ, ಈ ಆಶ್ರಮ ಉದ್ದೇಶ ಧರ್ಮ ಪ್ರಚಾರ, ಧರ್ಮ ಕಾರ್ಯ, ಒಂದು ಪೂಜಾ ಆಗಲಿ, ಒಂದು ಜ್ಯೋತಿಷ ಆಗಲಿ ಎಲ್ಲ ರೀತಿಯಲ್ಲಿ ಇಲ್ಲಿ ಕಲಿಸ್ತೀವಿ, ಎಲ್ಲ ರೀತಿಯಲ್ಲಿ ಪ್ರಚಾರ ಆಗ್ತದೆ. ಇದಿಷ್ಟೇ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಿ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರು ತಿಳಿಸಿದ್ದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ್ದರು. ಜುಲೈ 2023ರಿಂದ ಜನವರಿ 2025ರವರೆಗೆ 5 ಕೆಜಿ ಅಕ್ಕಿ ಮತ್ತು ಉಳಿದ 5 ಕೆಜಿ ಅಕ್ಕಿಯ ಮೊತ್ತವನ್ನು ಡಿಬಿಟಿ ಮೂಲಕ ಹಣ ವರ್ಗಾಯಿಸಲಾಗಿತ್ತು. ಜನವರಿ 2025ರ ಮಾಹೆಯ ಡಿಬಿಟಿ ಮೂಲಕ ವರ್ಗಾವಣೆ ಬಾಕಿ ಇರುತ್ತದೆ ಹಾಗೂ ಫೆಬ್ರವರಿ 2025ರಿಂದ 10 ಕೆಜಿ ಅಕ್ಕಿ ನೀಡಲಾಗುತ್ತಿದೆ ಮತ್ತು ಪಡಿತರ ಅಕ್ಕಿಯು ಕಾಳಸಂತೆಯಲ್ಲಿ ಮಾರಾಟ ಆಗದಂತೆ ನೋಡಿಕೊಳ್ಳಬೇಕು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಪ್ರಾಮಾಣಿಕವಾಗಿ ಜನರಿಗೆ ಪಂಚ ಗ್ಯಾರಂಟಿಗಳು ತಲುಪಿಸುವ ಕೆಲಸ ಹಾಗೂ ಇವುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಎಂದು ಅಮೃತರಾವ್ ಚಿಮ್ಕೋಡೆ ತಿಳಿಸಿದ್ದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ಕುಮಾರ್ ದುಬೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರ್ ಎಂಎಚ್, ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ರಮೇಶ್ ಪಾಟೀಲ್, ಕೆಕೆಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಫೂಲೇಕರ್, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ವಿ ಪ್ರಭಾಕರ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.